ಕಾಂತಾರನೂ ಗೆದ್ದಿದೆ, KGF ಗೆದ್ದಿದೆ. ಒಂದು ಸಿನಿಮಾದ ತರನೇ ಇನ್ನೊಂದು ಸಿನಿಮಾನ ಮತ್ತೆ ನಾನು ಪ್ರೊಡ್ಯೂಸ್ ಮಾಡಿದ್ರೆ ಗೆಲ್ತೀನಿ ಅನ್ನೋದು ಸುಳ್ಳು ಅಥವಾ ನಿಜ ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? KGF ಅಂತ ಕಮರ್ಷಿಯಲ್ ಸಿನಿಮಾ ನೋಡಿನೇ ಆರ್ ಚಂದ್ರು ಕೂಡ ಕಬ್ಜಾ ಮಾಡಿದ್ದು ಅಂತ ನಾನು ರಾಜಾರೋಷವಾಗಿ ಘಂಟಾಘೋಷವಾಗಿ ಹೇಳ್ತಾನೆ ಬಂದಿದ್ದೀನಿ. ಕೆಲವೊಂದು ಚಿತ್ರಗಳಲ್ಲಿ ಹೀರೋಯಿನ್ ಸಿಗ್ತಾರೆ, ಇಲ್ಲ ಸಿಕ್ಕದ್ರೆ ಸತ್ತೋಗ್ಬಿಡ್ತಾರೆ. ಅಜಯ್ ಅವರು ಪ್ರೇಮ್ ಖಾನೆಯಲ್ಲಿ ಸಾಯಕ್ ರೆಡಿ ಆಗಿಲ್ಲ, ನಾನು ಅವ್ರನ್ನ ಬದುಕ್ಸಕ್ ರೆಡಿ ಆಗಿಲ್ಲ. ಜೆನ್ಜಿ ಆಡಿಯನ್ಸ್ನ ಟಾರ್ಗೆಟ್ ಮಾಡೋಕ್ಕಿಂತ ಜೆನ್ಜಿ ಟೀಮ್ನೇ ಹಾಕೊಂಡು ಯಾಕೆ ಸಿನಿಮಾ ಮಾಡಬಾರ್ದು ಅಂತ. ಜನರೇಷನ್ ಗ್ಯಾಪ್ ಇದೆಯಲ್ಲ, ಇಬ್ರಿಗೂ ಸಖತ್ತು ಮಿಸ್ ಹೊಡಿತದೆ. ಸರ್ ನಮಸ್ತೆ, ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸರ್, ನಿಮಗೂ ಶುಭಾಶಯಗಳು. ಥ್ಯಾಂಕ್ ಯು ಸರ್. ನಾನು ನಿಮ್ಮ ಸಿನಿಮಾಗಳನ್ನು ತಾಜ್ ಮಹಲ್ ಅಂತ ಹಿಡಿದು ಇಲ್ಲಿವರೆಗೆ ಎಲ್ಲ ಸಿನಿಮಾಗಳನ್ನು ನೋಡಿದ್ದೀನಿ ಅಂತ ಹೇಳಲ್ಲ. ನಿಮ್ಮ ಸಿನಿಮಾಗಳು ಯಾವಾಗ ಸೌಂಡ್ ಮಾಡಿದೆ, ಇದು ಆರ್ ಚಂದ್ರು ಅವರ ಸಿನಿಮಾ ಅಂತ ಬಂದಾಗ ಆರ್ ಚಂದ್ರು ಅವರು ಮಾಡಿದ್ದಾರೆ ಇದು ಮೂವಿ ನೋಡೋಣ ಅನ್ನೋವಂಥ ಸಿನಿಮಾಗಳು ಯಾವ್ದಿದೆ ಎಲ್ಲ ನಾನು ನೋಡಿದ್ದೀನಿ. ಅರಳುವ ಪ್ರತಿಭೆಯನ್ನು ಇಟ್ಕೊಂಡು ಅರಳಿರುವ ಪ್ರತಿಭೆಗಳಿಗೂ ಕೂಡ ನೀವು ನಿರ್ದೇಶನವನ್ನು ಮಾಡಿದ್ದೀರಾ. ಶಿವಣ್ಣ ಅವರಿಗೂ ಮಾಡಿದ್ದೀರಾ, ಸುದೀಪ್ ಸರ್ಗೆ ಮಾಡಿದ್ದೀರಾ, ಉಪೇಂದ್ರ ನಿರ್ದೇಶಕರು ಅಂದ್ರೂ ತಪ್ಪಾಗಲ್ಲ. ಆದರೆ ಇವತ್ತಿನ ಕಾಲದಲ್ಲಿ 3 ಗಂಟೆಯ ಸಿನಿಮಾದಿಂದ ಹಿಡಿದು ಇವತ್ತು 8 ಸೆಕೆಂಡ್ವರೆಗೂ ರೀಲ್ಸ್ನ ನಾವೇನು ನೋಡ್ತೀವಿ, ಅಂಥ ಜನ್ರೇಷನ್ ಬದಲಾಗಿದೆ. ಈಗ ಜನ್ರೇಷನ್ನು ತುಂಬಾ ಬದಲಾಗಿದೆ. ಯಾರಿಗೂ 3 ಅವರ್ ಕುತ್ಕೊಂಡು ನೋಡೋಷ್ಟು ಪೇಷನ್ಸ್ ಇಲ್ಲ. ಎಲ್ಲರೂ ಮೊಬೈಲಲ್ಲಿ ಕೇವಲ ಒಂದು 5 ಸೆಕೆಂಡಲ್ಲಿ ಹೇಳುವಷ್ಟು ಸ್ಟೋರಿಗಳನ್ನು ಕೂಡ ಕೆಲವೊಬ್ರು ಮಾಡುವಂಥ ಇದರಲ್ಲಿ ಪ್ರತಿ ಕ್ಷೇತ್ರನೂ ಕೂಡ ಇವಾಗ ಕುರುಕ್ಷೇತ್ರ ಥರನೇ ಆಗ್ಬಿಟ್ಟಿದೆ. ಇಂಥ ಒಂದು ಯುಗದಲ್ಲಿ ಸೂಫ್ರಮ್ ಸೋನು ಗೆದ್ದಿದೆ, ಕಾಂತಾರನೂ ಗೆದ್ದಿದೆ, KGF ಗೆದ್ದಿದೆ ಅಂತ ಇರುವಾಗ ಕಾಪಿ ಅಂದರೆ ಒಂದು ಸಿನಿಮಾದ ಥರನೇ ಇನ್ನೊಂದು ಸಿನಿಮಾನ ಮತ್ತೆ ನಾನು ಪ್ರೊಡ್ಯೂಸ್ ಮಾಡಿದ್ರೆ ಗೆಲ್ತೀನಿ ಅನ್ನೋದು ಸುಳ್ಳು ಅಥವಾ ನಿಜ ಅನ್ನೋದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಖಂಡಿತ ಭಾಳ ಅರ್ಥಗರ್ಭಿತವಾಗಿರ್ತಕ್ಕಂಥ ವ್ಯಾಲ್ಯೂಯಬಲ್ ಕ್ವಶನ್ಗಳು ಸುರಿಮಳೆ ಕೊಟ್ಟಿದ್ದೀರಿ. ನಿಜವಾಗ್ಲೂ ಸೂಫ್ರಮ್ ಸೋ ಒಂದು ಕಂಟೆಂಟ್ ಸಿನಿಮಾ ತುಂಬ ಚೆನ್ನಾಗಿತ್ತು. ನಾನು ಹೇಳಿದೆ ಇಲ್ಲಿ ಮತ್ತು ಇಲ್ಲಿ ಮುಟ್ಟಬೇಕು ಅಂತ, ಮತ್ತು ನಗಬೇಕು. ಸಿನಿಮಾ ಅಂತಂದರೆ ಒಂದು ಎಂಟರ್ಟೈನ್ಮೆಂಟ್ ಬೇಕು. ಸೊ ಅದಿತ್ತು. ಈ ಕಾಲಘಟ್ಟಕ್ಕೆ ಆ ಭಾಷೆ ಸಿಹಿಯಾಗಿತ್ತು, ಆ ನೇಟಿವಿಟಿ ಸಿಹಿಯಾಗಿತ್ತು, ಹಿಟ್ಟಾಯಿತು. ಅದಾದಮೇಲೆ ಕಾಂತಾರ ನೀವು ಹೇಳಿದ್ರಿ, ಅಲ್ಲಿ ದೈವ ಮತ್ತು ಏನು ಪ್ರೂವ್ ಆಯಿತು, ನಮ್ಮ ದೇವರು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ. ನಾವು ಯಾವಾಗಲೂ ಡಿವೈನ್ ಪರ್ಸನ್ಸ್, ದೇವರು ನಮ್ಮದವ್ರು ಯಾರೂ ಹಾಳಾಗಲ್ಲ. KGF ಹೇಳಿದ್ರಿ, ಎಸ್ KGF ಅಂತ ಕಮರ್ಷಿಯಲ್ ಸಿನಿಮಾ ನೋಡಿನೇ ಆರ್ ಚಂದ್ರು ಕೂಡ ಕಬ್ಜಾ ಮಾಡಿದ್ದು ಅಂತ ನಾನು ರಾಜಾರೋಷವಾಗಿ ಘಂಟಾಘೋಷವಾಗಿ ಹೇಳ್ತಾನೆ ಬಂದಿದ್ದೀನಿ. ಕೆಲವರಿಗೆಲ್ಲ ಅದು ಏನೇನೋ ಅನಿಸಿರಬಹುದು. ಬಟ್ ಸಿನಿಮಾ ಕನ್ನಡ ಇಂಡಸ್ಟ್ರಿನ ನಾವೊಂದು ಗ್ಲೋಬಲೈಸ್ಡಾಗಿ ತೊಗೊಂಡೋಗ್ಬೇಕು ಅಂದರೆ, ಪ್ಯಾನ್ ಇಂಡಿಯಾಗೆ ತೊಗೊಂಡೋಗ್ಬೇಕು ಅಂತಂದರೆ ಖಂಡಿತವಾಗ್ಲೂ ಆ ಥರದ ದೊಡ್ಡ ಪ್ರಯತ್ನಗಳು ಆಗಲೇಬೇಕು. ಒಂದು ನಾವು ಈಗ ಸೂಫ್ರಮ್ ಸೋ ಗೆಲ್ತು ದುಡ್ಡು ಮಾಡ್ತು ಅಂತೇಳಿ 100 ಜನ ಆ ಪ್ರಯತ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಎಲ್ಲರೂ ಸೂಫ್ರಮ್ ಸೋ ಆಗಲ್ಲ. ಎಲ್ಲ ಸೂಫ್ರಮ್ ಸೋ ಆಗಬೇಕು ಅಂತಿಲ್ಲ. ಅವ್ರ ಮುಹೂರ್ತ, ಅವ್ರ ಗಳಿಗೆ, ಅವ್ರ ಎಫರ್ಟಿಗೆ ದೇವರು ಅದು ಕೊಟ್ಟಿದ್ದಾನೆ. ಬೇರೆ ಬೇರೆ ಪ್ರಯತ್ನಗಳು ಬೇರೆ ಬೇರೆಯವ್ರು ಮಾಡಬೇಕು ಸರ್. ಒಂದು ವರ್ಗ ಕಂಟೆಂಟ್ ಸಿನಿಮಾಗಳನ್ನು ಭಾಳ ಬ್ಯೂಟಿಫುಲ್ಲಾಗಿ ಮಾಡ್ಕೊಂಡು ಹೋಗ್ಬೇಕು, ಅದೂ ಮಾಡಬೇಕು. ಇದು ಇಂಡಸ್ಟ್ರಿ. ಆದರೆ ಇಂಡಸ್ಟ್ರಿನ ಬೇರೆಯವ್ರು ತಿರುಗಿ ನೋಡಬೇಕು ಅಂತಂದರೆ ಏನು ಇವತ್ತು ಒಂಬಾಳೆಯವ್ರದ್ದು ಮಾಡ್ತಿದ್ದಾರೆ ಆ ಥರ, ಏನು ಇವತ್ತು KVN ಅವ್ರು ಮಾಡ್ತಿದ್ದಾರೆ, ಏನು ನಾನು ಕಬ್ಜಾ ಮಾಡಿದೆ, ಏನು ಉದಯ್ ಮೆಹ್ತಾ ಮಾರ್ಟಿನ್ ಮಾಡಿದ್ರು, ಅದು ಹಿಟ್ಟು ಫ್ಲಾಪು ಆಮೇಲೆ ಇರಲಿ ಸರ್. ಅವರೊಬ್ಬ ನಿರ್ಮಾಪಕರಾಗಿ ಆ ಒಂದು ಗ್ರೌಂಡಿಗೆ ಬಂದು ಅವರ ಒಂದು ಸೇವೆ ಮಾಡಿದ್ದಾರೆ. ಏನು ನಮ್ಮ ಜಾಕ್ ಮಂಜಣ್ಣ ಅವರು ನಮ್ಮ ಸುದೀಪ್ ಸರ್ ಸಿನಿಮಾ ಮಾಡಿದ್ರಲ್ವ, ವಿಕ್ರಾಂತ್-ರೋಣ, ಈ ಥರದ್ದು ವಿಕ್ರಾಂತ್-ರೋಣ, ಮಾರ್ಟಿನ್ನು, KGF, ಕಬ್ಜಾ, ಕಾಂತಾರ, ಈ ಥರ ದೊಡ್ಡ ದೊಡ್ಡ ಪ್ರಯೋಗಗಳು ಮಾಡಿದ್ರೆ ಮಾತ್ರ, ಮತ್ತು ನೀವುಗಳು ಸಪೋರ್ಟ್ ಮಾಡಿದ್ರೆ ಮಾತ್ರ. ಚೆನ್ನಾಗಿಲ್ಲ ಕಮೆಂಟು ಅದು ಸೈಡ್ಗಿಟ್ಟು ಪ್ರಯತ್ನಗಳು ಹಿಂಗಾದರೆ ನಾವು ಗ್ಲೋಬಲಿ ಅಥವಾ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ತಿರುಗಿ ನೋಡ್ತಾರೆ ಎಲ್ಲರೂ. ನಾವು ಅದು 100 ಕೋಟಿ ಆಯಿತು, ಅದು 50 ಕೋಟಿ ಆಯಿತು, ಇದು ಇಷ್ಟು ಮಾಡ್ತು ಅಂತೇಳಿ ನಾವು ಕಂಟೆಂಟ್ ಸಿನಿಮಾಗೆ ಮಾಡ್ತೀವಿ ಅಂತಂದರೆ ಏನು ಮಾಡ್ತಾರೆ, ನಮ್ಮ ಮಾರ್ಕೆಟನ್ನು ಇಷ್ಟರಲ್ಲೇ ನಾವು ಇಲ್ಲೇ ಇರ್ತೀವಿ. ಇಲ್ಲ ಅಂತಲ್ಲ, ಯಾವುದೋ 1-2 200 ಸಿನಿಮಾ ಆದರೆ 200 ಸಿನಿಮಾನೂ ಪ್ಯಾನ್ ಇಂಡಿಯಾ ಮಾರ್ಕೆಟ್ಗೆ ಹೋಗಬೇಕು ಅಂತೇನಿಲ್ವಲ್ಲ. ಯಾವ್ದು ಸೂಫ್ರಮ್ಸು ಒಂದು ತೊಗೊಂಡೋಗ್ತಾರೆ, ನೋಡ್ತಾರೆ, ಕೆಲವ್ರು ನೋಡ್ತಾರೆ, ಇದು ಮಾಡ್ತಾರೆ. ಅದೇ ಕಬ್ಜಾನ ಹಿಟ್ಟು ಫ್ಲಾಪು ಹೊರತುಪಡಿಸಿ 4000 ಸ್ಕ್ರೀನಲ್ಲಿ ವಿದೇಶದಲ್ಲೂ ನೋಡಿದ್ರು. ಅದೇ ಮಾರ್ಟಿನನ್ನು ಅದ್ರ ಬಿಸ್ನೆಸ್ ಒಂದು ಸೆಕೆಂಡ್ ಕೇಳಿ ನೀವು. ಇವು ಗೆದ್ದಿರೋಷ್ಟು ಬಿಸ್ನೆಸ್ ಅವಿರುತ್ತೆ, ಇದು ತಿಳ್ಕೊಬೇಕು ನೀವು ಸರ್. ದಯವಿಟ್ಟು ಬೇಜಾರಾಗಬೇಡಿ.
ಕಂಟೆಂಟ್ ಸಿನಿಮಾಗಳು ಏನು ಕಲೆಕ್ಷನ್ ಮಾಡಿರುತ್ತೆ, ದೊಡ್ಡ ಸೂಪರ್ ಡೂಪರ್ ಹಿಟ್ಟಾಗಿ ಏನು ಮಾಡಿರುತ್ತೆ, ಒಂದು ದೊಡ್ಡ ಸಿನಿಮಾ ಫ್ಲಾಪ್ ಆಗಿರೋದ್ರದ್ದು ಅಷ್ಟಿರುತ್ತೆ. ಹಾಗಾಗಿ ನಿರ್ಮಾಪಕರುಗಳು ದೊಡ್ಡ ದೊಡ್ಡ ಪ್ರಯತ್ನ ಮಾಡೋದನ್ನು ಬಿಡಬಾರ್ದು. ನೀವು ಕೂಡ ದೊಡ್ಡ ದೊಡ್ಡ ಪ್ರಯತ್ನ ಮಾಡೋರಿಗೆ ಸ್ವಲ್ಪ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಸರ್. ಆವಾಗಲೇ ನಮ್ಮ ಮಾರ್ಕೆಟು, ನಮ್ಮ ಕನ್ನಡ ಇಂಡಸ್ಟ್ರಿ, ಈ ಗ್ಲೋಬಲೈಸೇಷನ್ ಏನಿದೆ ಇವಾಗ, ಈಗ ಬೆಂಗಳೂರಲ್ಲೇ ಸರ್ ಎಷ್ಟು ಸಿನಿಮಾ ಮೇಲೆ ಫೈಟ್ ಮಾಡ್ಬೇಕು ಹೇಳಿ. ಒಂದು ಕಡೆ ತೆಲುಗುವಿಂದ ಬಂದು ಬೀಳ್ತವೆ, ಅಲ್ಲ 100 ಕೋಟಿ 150 ಕೋಟಿ 200 ಕೋಟಿ ಸಿನಿಮಾ ಬಂದು ಬೀಳುತ್ತೆ. ಯಾವುದ್ರ ಮೇಲೆ? ಕನ್ನಡ ನಾವು 4-5 ಕೋಟಿ ಹಾಕಿ ಸಿನಿಮಾ ಮಾಡ್ತೀವಿ. ಒಂದು ಕಡೆ ತಮಿಳಿಂದ ಒಂದು 200 ಕೋಟಿ ಸಿನಿಮಾ ಬಂದು ಬೀಳುತ್ತೆ. ಮಲಯಾಳಂ ಅವ್ರು 100 ಕೋಟಿ ಹಾಕಿ ಮಾಡಿದ್ದಾರೆ. ಆಮೇಲೆ ಅದ್ರ ಮೇಲೆ ಒಂದಷ್ಟು ಅವತಾರ ಬರುತ್ತೆ, ಅದ್ರ ಮೇಲೆ ಇನ್ನೊಂದು ಏನೋ ಬರುತ್ತೆ, ಎಲ್ಲ ಹಿಂಗೆ ಬಂದು ಬಿದ್ದಾಗ ಇದ್ರ ಮೇಲೆ ಕನ್ನಡಿಗರು ಎದ್ದೆದ್ದು ಇಣಿಕ್ ನೋಡೋಟೊತ್ತಿಗೆ ನಮ್ಮವರೇ ಬಂದು ಒಂದು ಟನ್ ಅಂತ ಹೊಡೆದ್ರೆ ಇಣಿಕ್ ನೋಡೋರು ಇಲ್ದಿರ ಆಗ್ಬಿಡ್ತಾರೆ. ಸೊ ಹಂಗಾಗಿ ನಮ್ಮ ಕನ್ನಡ ಪ್ರೇಕ್ಷಕರು ಕನ್ನಡಕ್ಕೆ ಫಸ್ಟ್ ಆದ್ಯತೆ ಕೊಟ್ಟು, ಸರ್ ನೀವು ನಂಬಲ್ಲ, ಒಂದು ನಾನು ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಕನ್ನಡ ಪಿಕ್ಚರ್ಗೆ ಒಂದು OTT ಪ್ಲ್ಯಾಟ್ಫಾರ್ಮಲ್ಲಿ ಹೇಳ್ತಾರೆ, ಕನ್ನಡ ತೊಗೊಂಡೋದ್ರೆ ಕನ್ನಡ ತರಬೇಡ ನೀನು, ಅದನ್ನು ತೆಲುಗು ಡಬ್ ಮಾಡ್ಕೊಂಡು ತಗೋತೀನಿ ಅಂತಾರೆ. ಯಾಕೆ ಅಂತಂದೆ, ಅಪ್ಪ ನಿಮ್ಮ ಕನ್ನಡಿಗರೇ ನಿಮ್ಮ ಕನ್ನಡ ಸಿನಿಮಾನ ನೋಡಲ್ಲ, ಕನ್ನಡ ಸಿನಿಮಾನೇ ತೆಗಿ, ಡಬ್ ಮಾಡಿ ಯಾಕೆ ತೆಲುಗು ಬಂದಿದೆ ಅಂತ ನೋಡ್ತಾರೆ. ಈ ಮನಸ್ಥಿತಿ ಬಂದಿದೆ. ಅಂದರೆ ನಾವು ಸ್ವಲ್ಪ ಮನಸ್ಥಿತಿಗಳನ್ನು ಬದಲಾಯಿಸ್ಕೋಬೇಕು. ಇತ್ತಲ ಗಿಡ ಮದ್ದಲ್ಲ ಅಂತೀವಲ್ಲ, ಆ ಮನಸ್ಥಿತಿಗಳು ಬದಲಾಯಿಸ್ಕೊಂಡು ಪ್ರೇಕ್ಷಕರು ಒಂದು ಸ್ವಲ್ಪ ಬದಲಾದರೆ ನಾವು ಅಪ್ಡೇಟ್ ಆಗ್ತೀವಿ. ನೀವು ಹೇಳ್ದಂಗೆ, ನೀವು ಕಮೆಂಟ್ ಹಾಕ್ದಂಗೆ ನೀವು ಸ್ವಲ್ಪ ನಮ್ಮನ್ನು ಸಪೋರ್ಟ್ ಮಾಡಿ. ಐತಿಹಾಸಿಕ ಚಿತ್ರೀಕರಣ ಏನಾದ್ರು ಮಾಡಬೇಕು ಅಂತ ಏನಾದರೂ ನಿಮ್ಮ ಮುಂದಿನ ಪ್ಲ್ಯಾನ್ಸ್ ಏನಾದ್ರು ಇದೆಯಾ ಸರ್? ಸರ್ ಎಲ್ಲ ಥರ ಮಾಡಬೇಕು ಅಂತ ನೋಡಿ, ಯಾವುದೋ ಒಂದು ಜೋನರಲ್ಲಿ ಮಾಡಿಲ್ಲ ನಾನು. ತಾಜ್ ಮಹಲ್, ನಿಮ್ಮ ಚಲನಚಿತ್ರಗಳೆಲ್ಲಾನು ಬೇರೆ 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 ಥರ ಬೇರೆ ಬೇರೆ ಆಯಾಮಗಳನ್ನೇ ಇಟ್ಕೊಂಡಿರೋ. ನನಗೆ ಯಾರೋ ಒಬ್ರು ಕೇಳಿದ್ರು, ಮೈಲಾರಿ ಅಂತ ಸಿನಿಮಾ ಮಾಡ್ಬಿಟ್ಟು ಟಕ್ಕಂತ ಒಂದು ನೀವು ಇನ್ನೂ ಅಪ್ಗ್ರೇಡ್ ಹೋಗಬೇಕು, ನೀವು ಯಾಕೆ ಟಬಾರ್ ಅಂತ ಬಂದು ಒಂದು ಕಂಟೆಂಟ್ ಸಿನಿಮಾ ಮಾಡ್ತೀನಿ ಅಂದರು. ಸರ್ ನನಗೆ ಯಾವತ್ತೂ ಇದು ದೊಡ್ಡ ಸ್ಟಾರ್ಗೆ ಮಾಡ್ತಾಯಿದ್ದೀನಿ, ಇದು ಮಾಡ್ತಾಯಿದ್ದೀನಿ ಅಂತ ಅಂದಿಲ್ಲ. ನನ್ನ ತಲೆಗೆ ಒಂದು ಕತೆ ಬಂದು ಆ ಕತೆಗೆ ಯಾರು ಸೂಟ್ ಆಗ್ತಾರೋ ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ದಿನ. ಈಗೀಗ ಕಮರ್ಷಿಯಲ್ ಯುಗದಲ್ಲಿ ನನಗೆ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ, ಇವಾಗ ನಾವು ಕರೆಕ್ಟಾಗಿರೋ ಹೀರೋ ಪ್ಲೇಸ್ಮೆಂಟ್ ಮಾಡಿ, ಕರೆಕ್ಟಾಗಿರೋ ಮೇಕಿಂಗ್ ಮಾಡಿದಾಗ ಬೇರೆ ಲೆವೆಲ್ಗೆ ಹೋಗ್ಬೋದು, ನಾವು ಕೂಡ ಇನ್ನೊಂದು ಸ್ಟೇಜ್ಗೆ ಹೋಗ್ಬೋದು ಅಂತ ಅನಿಸಿದೆ. ಆ ಪ್ರಯತ್ನದಲ್ಲಿ ನಾನು ಇದ್ದೀನಿ. ನಂಗೆ ತುಂಬ ಒಂದು ಆಸೆ ಇದೆ ಸರ್. ನೀವು ಹೇಳಿದ್ರಲ್ಲ ಎಪಿಕ್ ಸಿನಿಮಾಗಳು ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ. ಅದು ಮುಂದಿನ ದಿನಗಳಲ್ಲಿ ಖಂಡಿತ ಮಾಡ್ತೀನಿ ಸರ್. ಸರ್, ನಿಮ್ಮ ಚಿತ್ರಗಳಲ್ಲಿ ತುಂಬಾ ಕೆಲವೊಂದು ಚಿತ್ರಗಳಲ್ಲಿ ಹೀರೋಯಿನ್ ಸಿಗ್ತಾರೆ, ಇಲ್ಲ ಸಿಕ್ಕದೆ ಸತ್ತೋಗ್ಬಿಡ್ತಾರೆ. ಯಾಕೆ ಸರ್ ಇದು ತುಂಬಾ ಇದಾಗ್ತಿದೆ ನಿಮ್ಮ ಸಿನಿಮಾಗಳಲ್ಲಿ? ಯಾವ ಸಿನಿಮಾ ನೋಡಿದಿರಿ ನಮ್ಮದು? ಎಲ್ಲ ಸಿನಿಮಾಗಳು ಸರ್, ತಾಜ್ ಮಹಲ್ ಆಗಿರ್ಬೋದು, ಚಾರ್ಮಿರರ್ ಆಗಿರ್ಬೋದು, ಸಿಕ್ಕಿಲ್ಲ ಅಂದ್ರೆ ಏನೋ ಒಂದು ಇದಾಗಿರುತ್ತೆ ಹೀರೋಯಿನ್ ಹತ್ರ ಕೈ ಕೊಡೋ ತರ. ತಾಜ್ ಮಹಲಲ್ಲಿ ಹೀರೋ ಹೀರೋ ಹೌದು. ಸೊ ಪ್ರೇಮ್ ಕಹಾನಿ ಮಾಡಿದೆ. ಸೊ ಒಬ್ಬ ಡೈರೆಕ್ಟರ್ ನಂಗೆ ಅಲ್ಲೇ ಎಲ್ಲ ಡೈರೆಕ್ಟ್ರಿಗೂ ಸಕ್ಸಸ್ ಬಂದಾಗ ಸಕ್ಸಸ್ ಸುತ್ತಲೇ ತಿರುಗ್ತಾ ಇರುತ್ತೆ ಅಲ್ವಾ. ಸೊ ನನಗೂ ಅನ್ನಿಸ್ತು, ಓಕೆ ಆಡಿಯನ್ಸ್ ಎಮೋಷನ್ ಆಗ್ತಾರೆ ಅಂತೇಳಿ. ಪಾಪ ಅಜಯ್ ರಾವ್ ಅವರು ಹೇಳಿದ್ರು ನನಗೆ, ಸಾರ್ ಬೇಡ ಸಾರ್, ಸಾಯೋದು ಬೇಡ ಸಾರ್, ಅಲ್ಲಿ ಸಾಯಿಸಿದ್ದೀರಿ ಸಾರ್, ಇಲ್ಲಿ ಸಾಯಿಸೋದು ಬೇಡ ಸಾರ್, ನಾನು ಸಾಯಲ್ಲ ಸರ್ ಅಂತ. ನೀವು ಸಾಯ್ತೀರಾ ಇಲ್ವೋ ಅಂತ ನಾನು, ಅಂದರೆ ಇಬ್ಬರದು ಆ ಸೀನ್ ಮಾಡೋವಾಗಲೂ ಕೂಡ ಡಿಸ್ಕಷನ್ ಆಗಿತ್ತು. ಅಂದರೆ ಒಂದು ಸಿನಿಮಾ ಗೆಲುವಿಗೆ ಇಷ್ಟೊಂದು, ಅಜಯ್ ಅವರು ಪ್ರೇಮ್ ಕಹಾನಿಯಲ್ಲಿ ಸಾಯಕ್ಕೆ ರೆಡಿ ಆಗಿಲ್ಲ, ನಾನು ಅವ್ರನ್ನ ಬದುಕ್ಸೋಕ್ಕೆ ರೆಡಿ ಆಗಿಲ್ಲ. ಇಬ್ಬರ ಮಧ್ಯೆ ಒಂದು ಡಿಬೇಟ್ ಆಗಿತ್ತು. ಸೊ ಅದಾದಮೇಲೆ ಸಿನಿಮಾ ರಿಲೀಸ್ ಆಯಿತು. ಪ್ರೇಮ್ ಕಹಾನಿ ಇಳಯರಾಜ ಮ್ಯೂಸಿಕ್ಕು ಭಾಳ ಕ್ರೇಜ್ ಕ್ರಿಯೇಟ್ ಮಾಡಿದ ಸಿನಿಮಾ, ನನ್ನನ್ನು ಹೀರೋ ಮಾಡಿದ ಸಿನಿಮಾ ಅದು. ತಾಜ್ ಮಹಲ್ ಆದಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಸೊ ಅದಾದಮೇಲೆ ಆಡಿಯನ್ಸು ಏನು ಅಜಯ್ ರಾವ್ ಅವ್ರು ಹೇಳಿದರು, ಒಂದೊಂದು ಸತಿ ಗೊತ್ತಿರಲ್ಲ ಸರ್, ರಿಸಲ್ಟ್ ಯಾರು ಗೊತ್ತಿರುತ್ತೆ. ನನಗೆ ಅಜಯ್ ರಾವ್ ಅವ್ರು ಹೇಳಿದ್ದು ನಿಜವಾಗ್ಲೂ ಎಲ್ಲ ಸಕ್ಸಸ್ ಆಗುತ್ತೆ ಅಂತ ಗೊತ್ತಿದ್ದಿದ್ರೆ ಅವತ್ತು ಅದು ಮಾಡಿರ್ತಿದ್ದೇನೋ. ನನಗೆ ಫಾರ್ಮುಲಾ ಹಿಂದೆ ವರ್ಕ್ ಆಗಿತ್ತಲ್ಲ, ಇದು ವರ್ಕ್ ಆಗುತ್ತೆ ಅಂತ ಅಂದ್ಕೊಂಡೆ. ಆವಾಗ ಕೆಲವು ನಮ್ಮ ತಾಜ್ ಮಹಲ್ ನೋಡಿದ್ರಲ್ಲ, ಅವರಿಗೆ ತುಂಬ ಅದು ಓವರ್ ಡೋಸ್ ಎಮೋಷನ್ ಇತ್ತು ಅದರಲ್ಲಿ. ಸೊ ಅಜಯ್ ಪಾಪ ಅಲ್ಲಿ ಸತ್ತೋಗಿದ್ರು, ಇಲ್ಲಿ ಸತ್ತೋಗ್ಬಿಟ್ರು ಅಂತ ಬೇಜಾರಾಯಿತು. ನನಗೆ ಆವಾಗ ಅರ್ಥ ಆಯ್ತು ಸರ್. ಅದಾದಮೇಲೆ ನೋಡಿ ಸರ್, ನಾನು ಎಲ್ಲಿ ಸಾಯಿಸಿಲ್ಲ ಸರ್, ಬದುಕೋದು ಬಿಟ್ಟರೆ ಸಾಯೋ ಮಾತೇ ಆಡ್ತಾ ಇಲ್ಲ ಸರ್. ಸಾಯೋ ಅನಿವಾರ್ಯತೆ ಬಂದ್ರೂ ಒಂದು ಕುಂಟಿ ಮಾಡಿಬಿಟ್ಟಿದ್ದೀನಿ ಹೊರತು ಸಾಯಿಸೋಕೆ ಹೋಗಿಲ್ಲ ಸರ್. ಓಕೆ, ಇದು ಕಾಂಟ್ರವರ್ಸಿ ಅಲ್ಲ, ಇದು ಈಗ ನಡೀತಿರೋ ಇದ್ರ ಸಿಚುವೇಶನ್ ಪ್ರಕಾರ ಥಿಯೇಟ್ರಲ್ಲಿ ₹200 ಫಿಕ್ಸ್ ಮಾಡಿದ್ರು. ಮತ್ತೆ ಅದನ್ನ ನಮ್ಮವರೇ ಬೇಡ, ₹200 ಆದ್ರೆ ಬಿಸ್ನೆಸ್ ಆಗಲ್ಲ ನಮ್ಮಲ್ಲಿ ಅಂತ. ಬೇರೆ ಲ್ಯಾಂಗ್ವೇಜ್ ಅವರು ಅಷ್ಟೇ, ನಮ್ಮಲ್ಲಿರೋರು ಅಷ್ಟೇ ತಂದಿದೆ. ಆಕ್ಚುಲಿ ₹200 ಒಳ್ಳೇದಾ ಅಥವಾ ಬೇಡವಾ, ಇಲ್ಲ ತಕ್ಕಂಗೆ ಜಾಸ್ತಿ ಆಗ್ಲಿ ಅಂತಾನೆ ನಿಮ್ಮ ಒಪಿನಿಯನ್ ಯಾವುದು? ಈ ಕ್ವಶನ್ ನೀವು ದಯವಿಟ್ಟು ನಾನು ಆನ್ಸರ್ ಹೇಳೋದು ಬೇಡ. ಹಂಗಂತ ಇದೇನು ಕಾಂಟ್ರವರ್ಸಿನೂ ಅಲ್ಲ, ಇದೇನಿದಲ್ಲ. ನಮ್ಮ ಇನ್ನೂ ಕ್ವಶನ್ ಕೇಳೋದಾದರೆ ನೀವು ನಮ್ಮ ಡೈರೆಕ್ಟ್ರುಗಳಿಗೆ,
ಇಂಡಸ್ಟ್ರಿಯವರಿಗೆ ಪಾಸಿಟಿವ್ ಆಗಿ ಇನ್ನೂ ನಾನು ಏನು ಅನುಭವಿಸಿರೋದನ್ನು ನ್ಯಾಚುರಲ್ ಆಗಿ ಹೇಳ್ತೀನಿ, ಅದು ಒಳ್ಳೇದಾಗಲಿ. ಇದು 200 ರೂಪಾಯಿ ಇದೆ, ಅಕಸ್ಮಾತ್ ಇನ್ನೊಬ್ರು ಯಾರೋ ಸ್ಟೇ ತೊಗೊಂಬಂದ್ರೆ ಅದು ಮತ್ತು ಅದು ಓಪನ್ ಆಗ್ಬೋದು, ಇಲ್ಲ ಗೌರ್ಮೆಂಟ್ ಮನ್ಸು ಮಾಡಿದ್ರೆ ತಿರುಗು 200 ಆಗ್ಬೋದು. ಅದೆಲ್ಲ ಏರಿಳಿತಗಳಿದ್ದಿದ್ದೆ ಬಿಡಿ ಬಿಸ್ನೆಸ್ಸಲ್ಲಿ. ಅದು ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಚೇಂಜಸ್ ಆಗ್ಬೋದು. ಅದ್ರ ಬಗ್ಗೆ ಬಿಸ್ನೆಸ್ ಬಗ್ಗೆ ನಾನು ಮಾತಾಡೋದು ಬೇಡ ಇವಾಗ. ಸರ್ ಓಕೆ, ಲಾಸ್ಟ್ ಕ್ವಶನ್. ನಿಮ್ಮ ಫಸ್ಟ್ ಸಿನಿಮಾಗೋ ಲಾಸ್ಟ್ ಸಿನಿಮಾಗೋ ಮಧ್ಯದಲ್ಲಿ ಯಾವ್ದನ್ನ ತುಂಬಾ ಇದನ್ನ ಕಲಿಬಾರ್ದಾಗಿತ್ತು ಕಲ್ತ್ಬಿಟ್ಟೆ? ಅಂದ್ರೆ ಈಗ ಡೈರೆಕ್ಟರ್ಗಳೆಲ್ಲ ಜಾಸ್ತಿ ಸಿಗರೇಟ್ ಸೇಯೋದು, ಕತೆ ಬರೀಬೇಕಾದ್ರೆ ಜಾಸ್ತಿ ಡ್ರಿಂಕ್ಸ್ ಮಾಡೋದು ಎಲ್ಲ ಕೇಳಿದೀವಿ ಸಿಕ್ಕಾಪಟ್ಟೆ. ಇದನ್ನ ಮಾಡಬಾರ್ದಾಗಿತ್ತು, ಇದು ಈ ಅಭ್ಯಾಸ ಕಲಿಬಾರ್ದಾಗಿತ್ತು ಅಂದ್ರೆ ಯಾವ್ದು ಕಲ್ತಿ? ನನಗೆ ಇವತ್ತಿಗೂ ಬೇಜಾರಾಗ್ತಿದೆ, ಇವಾಗ ಬೇಜಾರಾಗ್ತಿದೆ. ಅದು ಮಾಡಬಾರ್ದಾಗಿತ್ತು, ನಾನು ಅದು ಕಲ್ತ್ಬಿಟ್ಟೆ. ಬೆಳಗ್ಗೆ 5 ಗಂಟೆಗೆ ಎದ್ದೇಳೋದು, ಬೆಳಗ್ಗೆ 6 ಗಂಟೆಗೆ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆಲ್ಲ ಸೇರಿಸ್ಕೊಂಡು 5 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದೆ. ನೋಡಿ ಇಲ್ಲಿದೆ ನಮ್ಮ ಶಿವಣ್ಣ, ಮಳೆ ಡೈರೆಕ್ಟರ್. ಕೇಳಿ ಎಷ್ಟೊತ್ತಿಗೆ ಶಿವಣ್ಣ ನಾವು ಸ್ಟಾರ್ಟ್ ಮಾಡ್ತಾ ಇದ್ದಿದ್ದು? 4:15 5 ಗಂಟೆಗೆ ನಾನು ತಾಜ್ ಮಹಲ್, ಪ್ರೇಮ್ ಕಹಾನಿ ಇವೆಲ್ಲ ಕೆಲಸ ಶುರು ಮಾಡ್ತಿದ್ದೆ. ಇದೊಂದು ಮಾಡಬಾರ್ದಿತ್ತು. ಯಾಕೆ ಅಂತಂದರೆ ಎಷ್ಟೋ ಜನ ಹುಡುಗರುಗಳಿಗೆ ಇದು ಇರಿಟೇಷನ್ ಆಗುತ್ತೆ. ಅವಾಗೇನು ಮಾಡ್ತಾರೆ, ನಮ್ಮನ್ನು ರಾಂಗಾಗಿ ಪ್ರೆಸೆಂಟ್ ಮಾಡ್ತಾರೆ. ಅದಕ್ಕೆ ಇವಾಗ ಏನು ಮಾಡಿದ್ದೀನಿ ಗೊತ್ತಾ, ಅದು ಬಿಟ್ಟು ಈಗ ಹೊಸ ಸಿನಿಮಾಗೆ ಒಂದು ಪ್ರೋಟೋಕಾಲ್ ಮಾಡಿದ್ದೀನಿ. ಇವತ್ತಿನ ಹುಡುಗರಿಗೆ ನಾನು ಮಾಡಿಸಲ್ಲ. ಕಮೆಂಟಲ್ಲೂ ಕೇಳಿದ್ದೀನಿ, 9 ಗಂಟೆಯಿಂದ ಹಿಡಿದು 5 ಗಂಟೆ ಮೇಲೆ ಯಾರನ್ನೂ ಇಟ್ಕೊಳ್ಳಲ್ಲ. ತಿಂಗಳ ಸಂಬಳ ಕೊಡ್ತೀನಿ, ಚೆನ್ನಾಗಿ ಇಟ್ಕೊಳ್ತೀನಿ. ಬೇಕಾದ್ರೆ ನನ್ನ ಖುಷಿ ನಾನು ಮಾಡ್ಕೊಳ್ತೀನಿ. ಸೊ 9 ಗಂಟೆ ಇಲ್ಲ 10 ಗಂಟೆಯಿಂದ 5 ಗಂಟೆವರೆಗೂ ಅಷ್ಟೇ. ಇದೊಂದು ಕಲಿಬಾರ್ದಾಗಿತ್ತು, ಕಲ್ತಿದ್ದೀನಿ. ಬಟ್ ಅದು ಬಿಡಲ್ಲ, ನಾನು ಇಟ್ಕೊಂಡು ನಾನು ಒಬ್ಬನೇ ಮಾಡ್ತೀನಿ. ಸರ್ ನಮಸ್ತೆ. ನೀವು ಹೇಳ್ತಾ ಇದ್ರಿ ಜೆನ್ಜಿ ಆಡಿಯನ್ಸ್ನ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತ. ಜೆನ್ಜಿ ಆಡಿಯನ್ಸ್ನ ಟಾರ್ಗೆಟ್ ಮಾಡೋಕ್ಕಿಂತ ಜೆನ್ಜಿ ಟೀಮ್ನೇ ಹಾಕ್ಕೊಂಡು ಯಾಕೆ ಸಿನಿಮಾ ಮಾಡಬಾರ್ದು ಅಂತ. ಯಾಕೆ ಈ ಪ್ರಶ್ನೆ ಅಂದರೆ, ಬೇರೆ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಹೊಸ ಹೀರೋಗಳು ಬರ್ತಾ ಇಲ್ಲ ಕನ್ನಡ ಇಂಡಸ್ಟ್ರಿ. ನಮ್ಮ ಮನೇಲಿ ಅಂದ್ಕೊಳ್ಳೋಣ, ನನ್ನ ಅಜ್ಜಿ ಇದೆ, ತಾತ. ನಾನು ಮನೆಗೆ ಬಂದರೆ ರೆಡಿಯಾಗಿ ಬಂದರೆ ಅವ್ರು ಏನು ಮಾಡ್ತಿರ್ತಾರೆ, ಕುತ್ಕೊಂಡು ಏನು ಮಾಡ್ತಿರ್ತಾರೆ ಹೇಳಿ? ನೋಡಲ್ಲ, ಏನೋ ಒಂದು ಹೇಳ್ತಾರೆ ಅವರ ಎಕ್ಸ್ಪೀರಿಯೆನ್ಸ್ನ. ಅದು ಹಂಗೆ ಮಾಡಬೇಡ, ಹಿಂಗೆ ಅದು ಅಲ್ಲಿ ಯಾಕಿಟ್ಟೆ, ಇದು ಹಿಂಗೆ ಯಾಕೆ, ಅವ್ರು ಹೇಳೋದು ಬುದ್ಧಿನೇ, ಅವ್ರ ಎಕ್ಸ್ಪೀರಿಯೆನ್ಸ್ನ ಹೇಳ್ತಿರ್ತಾರೆ. ನಮಗೇನಾಗುತ್ತೆ ಹೇಳಿ? ಇರಿಟೇಷನ್ ಆಗುತ್ತೆ. ಸೊ ಇದು ಮಾಡಬಾರ್ದು ಅಂತಲ್ಲ, ಈಗ ನಾನು ಮಾಡ್ತಿದ್ದೀನಿ, ನೀವು ಹೇಳಿದ್ದನ್ನು ಜೆನ್ಜಿಗಳೇ ನನ್ನ ಜೊತೆ ಇರೋದು. ಏನು ಜನ್ರೇಷನ್ ಗ್ಯಾಪ್ ಇದೆಯಲ್ಲ, ಇಬ್ರಿಗೂ ಸಖತ್ತು ಮಿಸ್ ಹೊಡಿತದೆ ಆ ಜನ್ರೇಷನ್ ಕ್ವಶನ್ ಕೇಳಿದೆ ಅಂದರೆ ಜೆನ್ಜಿ ಇದ್ರೆ ಜೆನ್ಜಿ ಪಲ್ಸ್ ಕನೆಕ್ಟ್ ಆಗುತ್ತೆ ಅವ್ರ ಥಾಟ್ಸು ಅಂತ. ಅಲ್ಲ, ಈಗ ಅದನ್ನೇ ಡಿಸ್ಕಷನ್ಗೆಲ್ಲ ಪ್ರತಿಯೊಬ್ಬರು ಅದನ್ನೇ ಮಾಡ್ತಿರೋದು. ಈಗ ನಾನು ಕೂಡ ಈಗೇನು ಫಾದರ್ ಮಾಡಿದ್ದೀನಿ, ಈಗ ನೆಕ್ಸ್ಟ್ ಸಿನಿಮಾಗಳು ಮಾಡ್ತಿದ್ದೀನಿ. ಈಗ ಬರ್ತಿರೋದು ಎಲ್ಲ ಜೆನ್ಜಿ ಹುಡುಗರೇ. ನನ್ನ ಟೀಮ್ ಎಲ್ಲ ಮ್ಯಾಕ್ಸಿಮಮ್ ಯೂತ್ಸ್. ಮುಂಚೆ ಎಲ್ಲ ಏಜ್ ಆಗಿರೋ 10 years ಏಜ್ ಆಗಿರೋ ಇಟ್ಕೊತಿದ್ದೆ ಆಗ. ಈಗೆಲ್ಲ ನೋಡಿ ಎಲ್ಲರೂ ಅವ್ರು ಸಿನಿಮಾಗಳು ಮಾಡ್ತಿದ್ದಾರೆ, ಎಲ್ಲ ಜೆನ್ಜಿಗಳೇ ಇಟ್ಕೊಂಡಿದ್ದೀನಿ. ಸರ್, ಒಂದು ಇವರು ಹೇಳಿದಾಗ ಅದು ನೆನಪಾಯ್ತು. ಅಂದರೆ ನಮ್ಮ ಹಿಂದೆ ಒಂದು ಸಿನಿಮಾ ಇಂಡಸ್ಟ್ರಿಲಿ ಅದೊಂದು ಮಾತಿತ್ತು, ಥಿಯೇಟ್ರಲ್ಲಿ ಕಣ್ಣೀರು ಸುರಿದ್ರೆ ಏನು ದುಡ್ಡಿನ ಮಳೆ ಸುರಿಯುತ್ತೆ ಅಂತ. ಈಗಲೂ ಅದು ಆಗುತ್ತೆ ಇವತ್ತಿನ ಜೆನ್ಜಿಯಲ್ಲಿ. ಯಾಕೆಂದರೆ ನೀವು ಫಾದರ್ ಮಾಡ್ತಾ ಇದ್ದೀರಾ, ಒಂದು ಇಮೋಷ್ನಲ್ ಮೂವಿ, ತುಂಬ ಕಾಡುವಂಥ ಮೂವಿ ನೀವು ಮಾಡಿರೋ, ಅದರ ಸೂಪರ್ ಹಿಟ್ ಡೈರೆಕ್ಟರ್ ನೀವು. ತಾಜ್ ಮಹಲ್, ಚಾರ್ಮಿನಾರು. ಈಗಲೂ ಕಣ್ಣೀರು ಥಿಯೇಟ್ರಲ್ಲಿ ಬಂದರೆ ಪ್ರೊಡ್ಯೂಸರ್ ಜೇಬ್ ತುಂಬುತ್ತಾ? ಸರ್, ಕಣ್ಣೀರು ಬಂದರೆ ಅಂತಲ್ಲ, ಟೈಟಾನಿಕ್ ಎಲ್ಲ ನೋಡಿದ್ದೀವಲ್ವಾ? ಟೈಟಾನಿಕ್ ಕ್ಲೈಮ್ಯಾಕ್ಸಲ್ಲಿ ಏನಾಗುತ್ತೆ? ಕಣ್ಣೀರೇ ಬರೋದು. ಅವಳು ಚಾಕ್ ಅಂತಂದಾಗ ನಮಗೆ ಯೋನ್ಸ್ಬಿಡುತ್ತೆ ಅಲ್ವಾ? ಅಷ್ಟು ದೊಡ್ಡ ಟೈಟಾನಿಕ್ ಸಿನಿಮಾ ಬಂದರೂ ಎಮೋಷನ್, ಹ್ಯೂಮನ್ ಎಮೋಷನ್ಸ್ ಇದೆಯಲ್ಲ, ಅದು ಎಲ್ಲರಿಗೂ, ಎಂಥ ಕ್ರಿಕೆಟ್ ಮ್ಯಾನ್ಗೂ ಎಂಥ ಕ್ರೂಯಲ್ ಮ್ಯಾನ್ಗೂ ಅವ್ನಿಗೊಂದು ಮನಸ್ಸು ಇರ್ತದೆ, ಎಮೋಷನ್ಸ್ ಇರ್ತದೆ. ಹಂಗಾಗಿ ಸಿನಿಮಾನೇ ಅದೇ. ಎಲ್ಲ ನಾವು ಸಿನಿಮಾ ಓಪನ್ ಮಾಡಿ ಇಂಟ್ರೋಲ್ ಮಾಡಿ ಕ್ಲೈಮ್ಯಾಕ್ಸ್ ಬರೋಷ್ಟೊಳಗಡೆ ಅವ್ನಿಗೆ ಯಾವಾಗ ಕಣ್ಣೀರು ಬರುತ್ತೆ ಅಂದರೆ, ನಾವು ಬಿಗಿನಿಂಗಿಂದ ಹೇಳಿರೋದು ಕರೆಕ್ಟಾಗಿದೆ ಅಂತ ಅಂದಾಗ, ಇವನೇನೋ ಒಂದು ವಿಷಯ ಹೇಳೋಕೆ ಹೊರಟಿದ್ದ, ಅದು ಕರೆಕ್ಟಾಗಿದೆ ಅಂತಂದಾಗ ಕಣ್ಣೀರು ಬರುತ್ತೆ. ಏನೇನೋ ಹೇಳೋಕೆ ಹೋಗಿ ಇನ್ನೇನಕ್ಕೋ ಕಣ್ಣೀರು ಬಂದಾಗ ಫ್ಲಾಪ್ ಆಗುತ್ತೆ. ಬೇಜಾರು ಮಾಡಿಬಿಟ್ಟಲ್ಲ ನನ್ನ ಟೈಮ್ನ ಅಂತ ಕಣ್ಣೀರು ಬರುತ್ತಲ್ಲ, ಅವಾಗ ಫ್ಲಾಪ್ ಆಗುತ್ತೆ. ಬಟ್ ಎಮೋಷನ್ಸ್ ಅನ್ನೋದು ಅಲ್ಟಿಮೇಟ್ ಏನು ಗೊತ್ತಾ ಸರ್? ಏನೇ ಕತೆ ಮಾಡಲಿ ಸರ್, ಕಬ್ಜಾ ಮಾಡಲಿ, KGF ಮಾಡಲಿ, ಕಾಂತಾರ ಮಾಡಲಿ, ಟೈಟಾನಿಕ್ ಮಾಡಲಿ, ಅಲ್ಟಿಮೇಟ್. ಕಾಂತಾರದಲ್ಲೂ ಅಷ್ಟೇ ನೋಡಿ, ಯೋನ್ಸ್ಬಿಡುತ್ತೆ ನೋಡಿ ಲಾಸ್ಟಿಗೆ. ನೋಡ್ತಾ ಅವಳು ಮೋಸ ಮಾಡಿದಾಗ ಆ ಎಮೋಷನ್ ಇಲ್ಲಿ ಟಚ್ ಆಗಿಬಿಡುತ್ತೆ. ಸೊ ಆವಾಗಲೇ ನಮ್ಮ ಆಡಿಯನ್ಸು ಫಿದಾ ಆಗ್ತಾರೆ. ಇದು ನಾಟು ಬರೀ ಕನ್ನಡಿಗರು, ಭಾರತೀಯರು ಅಂತಲ್ಲ, ಇದು ಎಂಟೈರ್ ಗ್ಲೋಬಲ್ಲಿ ಎಲ್ಲರೂ ಅಷ್ಟೇ, ಪ್ರಪಂಚದಲ್ಲಿ ಎಲ್ರಿಗೂ ಅಷ್ಟೇ. ಎಮೋಷನಲ್ಲಿ ಸಿನಿಮಾ ಎಂಡ್ ಆಗಿದೆ ಅಂತಂದರೆ ಆ ಸಿನಿಮಾ ಸಕ್ಸಸ್ ಅಂತ ಹೇಳಿ. ಸೂಪರ್. ಟೈಟಾನಿಕ್ ಬೆಸ್ಟ್ ಎಕ್ಸಾಂಪಲ್ ಕೊಟ್ರಿ, ಸೂಪರ್ ಆಗಿತ್ತು. ನನ್ನ ಕ್ಯೂರಿಯಾಸಿಟಿಗೆ ಜೊತೆಗೆ ನಿಮ್ಮನ್ನು ನಾವಿಲ್ಲಿಗೆ ಕರೆಸಿದ್ದೆ, ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಲಕ್ಷಾಂತರ ಜನ ಬರ್ತಾರೆ. ಅವ್ರಿಗೊಂದು ಪಾಠ ಆಗಬೇಕು. ಯಾಕೆಂದ್ರೆ ನೀವು ದೊಡ್ಡ ಗೆಲುವನ್ನು ನೋಡಿದ್ದೀರಾ, ಫೇಲ್ಯೂರ್ಗಳನ್ನೂ ನೋಡಿದ್ದೀರಾ. ಸೊ ಇವತ್ತು ಸಿನಿಮಾ ಮಾಡಬೇಕು ಅಂತ ತುಂಬ ಜನ ಬರ್ತಾರೆ, ಸಿನಿಮಾ ಕೋರ್ಸ್ ಮಾಡ್ಕೊಂಡೆಲ್ಲ ಬರ್ತಾರೆ. ಬಟ್ ಸಿನಿಮಾ ಮಾಡೋಕೆ ಹೊರಟಾಗ ಫೇಲ್ಯೂರ್ ಆಗೋದೇ ಜಾಸ್ತಿ. ನೋಡಿ, ವರ್ಷಕ್ಕೆ ಇಷ್ಟು ಸಿನಿಮಾ ಬೇಕಾ ಅನ್ಸೋದು, ವಾರಕ್ಕೆ 8 ಸಿನಿಮಾ 9 ಸಿನಿಮಾನೂ ಬರುತ್ತೆ ಕೆಲವು ಸಾರಿ. ಈ ಡಿಸೆಂಬರ್ ಅಂತೂ ಸಿನಿಮಾ ಹಬ್ಬನೇ.
ಹಾಗೆ ವಾರಕ್ಕೆ 4-5 ಸಿನಿಮಾ ಎಲ್ಲ ಬೇಕಾ? ಅದಕ್ಕೊಂದು ಫಿಲ್ಟರ್ ಮಾಡಬೇಡವಾ? ಸಿನಿಮಾ ಮಾಡಿದ್ದಕ್ಕೆ ಸೆನ್ಸಾರ್ ಮಾಡ್ತಾರೆ, ಸಿನಿಮಾನ ಮೊದಲೇ ಸೆನ್ಸಾರ್ ಮಾಡಿ ಫಿಲ್ಟರ್ ಮಾಡಿದ್ರೆ ಒಳ್ಳೇದಾ? ನೀವೇನಂತೀರಾ? ಫಿಲ್ಮ್ ಚೇಂಬರ್ ಮಾಡಬೇಕಾ, ಕಡಿಮೆ ಸಿನಿಮಾ ಬರಬೇಕಾ ಇಷ್ಟು ಬರೋಕ್ಕಿಂತ ಅಂತ? ಸರ್ ಇದು ಇಂಡಿವಿಜುವಲ್ ವೈಯಕ್ತಿಕವಾಗಿ ಒಬ್ಬನ ನಿರ್ಧಾರ ಅಂತಲ್ಲ ಸರ್. ಈಗ ಈ ಗೆಲುವಿನ ಮಾನದಂಡ ಯಾರು ಗೊತ್ತಿದೆ ಗೆಲ್ಲೋದು? ಈಗ ನಾನು ತಾಜ್ ಮಹಲ್ ಅಂತ ಒಂದು ಸಿನಿಮಾ ಮಾಡಿದಾಗ ಫಿಲ್ಟ್ರ್ ಮಾಡಬೇಕು, 100 ಸಿನಿಮಾ ಬರ್ತಿದ್ದಾವೆ ಅಂತ ಏನಾದರೂ ಫಿಲ್ಟ್ರ್ ಮಾಡಿಬಿಟ್ಟಿದ್ರೆ ಒಬ್ಬ ಚಂದ್ರು ಬರ್ತಿರ್ಲಿಲ್ಲ. ಪ್ರಶಾಂತ್ ನೀಲ್ ಅವರು ಉಗ್ರಮ್ ಅಂತ ಸಿನಿಮಾ ಮಾಡಿದಾಗ ಹೊಸಬ, ಅವಾಗ ಅವರು ಹೊಸಬರು, ಈಗ ಹೊಸ ಹುಡುಗರು ಬಂದಾಗ ಅವರು ಹೊಸಬರು, ಏನೇನೋ ಸಿನಿಮಾ ಮಾಡ್ತಾರೆ ಅಂತ ಫಿಲ್ಟ್ರ್ ಮಾಡಿಬಿಟ್ಟಿದ್ರೆ ಒಬ್ಬ ಪ್ರಶಾಂತ್ ನೀಲ್ ಬರ್ತಿರ್ಲಿಲ್ಲ. ಸೊ ಹಂಗಾಗಿ ನಾಳೆ ಗೆಲ್ಲೋದು ರಿಸಲ್ಟ್ ಬಂದಮೇಲೆ ಗೊತ್ತಾಗೋದು. ಹಾಗಾಗಿ ಎಲ್ರಿಗೂ ಒಂದು ಸ್ವೇಚ್ಛತೆ ಇದೆ, ಎಲ್ರಿಗೂ ಒಂದು ಫ್ರೀಡಮ್ ಇದೆ. ಹಾಗಾಗಿ ಇದನ್ನು ನಾವು ಯಾವುದೇ ಮಾನದಂಡದಲ್ಲಿ ನೀನು ಮಾಡಬಾರ್ದು, ನೀನು ಮಾಡಬೇಕು ಅಂತ ಕಟ್ಟಾಕೋಕ್ಕಾಗಲ್ಲ. ಇದು ಅವ್ರ ದುಡ್ಡು, ಅವ್ರ ಖುಷಿ, ಅವ್ರ ಇದು. ಅವ್ನು ಚೆನ್ನಾಗಿ ಮಾಡಿದ್ರೆ ಹಿಟ್ಟಾಗುತ್ತೆ, ಅವ್ನಿಗೆ ಪ್ರಾಫಿಟ್ ಬರುತ್ತೆ. ಇದು ಇಂಡಸ್ಟ್ರಿ. ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಅವನು ಹಣೆ ಬರೋ ಲಾಸ್ ಆಗ್ತಾನೆ. ಬಟ್ ನೀವು ಹೇಳ್ದಂಗೆ ಮನೆ ಅಂತ ಒಂದಿದೆ, ಫಿಲ್ಮ್ ಚೇಂಬರ್ ಅಂತ ಒಂದಿದೆ. ಮಲಯಾಳಂ ಅವರು ಕೂಡ ಇದೇ ಥರ ಒಂದು ದುಸ್ಥಿತಿಲಿದ್ದಾಗ ಅವರೊಂದು ಪ್ಲ್ಯಾನ್ ಮಾಡಿಕೊಡ್ರು. ಒಳ್ಳೆ ಕ್ವಶನ್ ಇದು. ಅವ್ರು ಮಲಯಾಳಂ ಅಂತಂದರೆ ನಮಗೆ ಬೇರೆ ಮೆಂಟಾಲಿಟಿ ಇತ್ತು ಒಂದು ಕಾಲದಲ್ಲಿ. ನಮಗೆ 80s ಬರ್ನೋ ನಾವೆಲ್ಲ ನೋಡೋದು ಮಲಯಾಳಂ ಸಿನಿಮಾಗಳಂದರೆ ನಮ್ಮ ಫೀಲೇ ಬೇರೆ ಇತ್ತು. ಬಟ್ ಮಲಯಾಳಂ ಅಂತಂದರೆ ಇವತ್ತು ಬೆಂಗಳೂರಲ್ಲೂ ಕೂಡ ಕೋಟಿಗಟ್ಟಲೆ ಶೇರ್ ಬರುತ್ತೆ. ಸೊ ಅವರೊಂದು ಮೀಟಿಂಗ್ ಮಾಡಿಕೊಂಡ್ರು ಆ ಸ್ಕ್ರಿಪ್ಟ್ಗಳನ್ನು ಸ್ವಲ್ಪ ಕರೆಕ್ಷನ್ ಮಾಡ್ತಾ ಟೀಮ್ಗಳು ಮಾಡಿಕೊಂಡ್ರು ಚೇಂಬರಲ್ಲಿ. ಹಾಗಾಗಿ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಹಿಂಗೆ ಹೋದಾಗ ಅದು ನೀವು ಹೇಳಕ್ಕೆ ಬರಲ್ಲ. ಚೇಂಬರಲ್ಲಿ ಕೂಡ ಆ ಥರದ್ದು ಒಬ್ಬ ಪವರ್ಫುಲ್ ಮ್ಯಾನು ಅಂತ ಬಂದಾಗ, ಆ ಥರದ್ದೆಲ್ಲ ಬದಲಾವಣೆಗಳಾದಾಗ ಖಂಡಿತವಾಗ್ಲೂ ಆಗಬಹುದು ಅವೆಲ್ಲ. ಅದು ಯಾರೋ ಒಬ್ಬರು ಒಂದು ರೆವಲ್ಯೂಷನ್ ಮಾಡೋಕ್ಕಾಗಲ್ಲ. ನಾನು ನೀವು ಅದನ್ನು ಚಳುವಳಿ ಮಾಡೋಕ್ಕಾಗಲ್ಲ. ಯಾಕಂದರೆ ಎಲ್ಲರೂ ಸ್ವತಂತ್ರವಾಗಿದ್ದಾರೆ. ಈಗ ನೀವು ಸಿನಿಮಾ ಮಾಡೋಕ್ಕೆ ಬರ್ತೀರಿ, ನಿಮ್ಮನ್ನು ಕಟ್ಟಕ್ಕಾಗುತ್ತಾ? ನಾನು ಕಟ್ಟಕ್ಕಾಗಲ್ಲ. ನಿಮ್ಮ ಸ್ವೇಚ್ಛತೆ ಅದು, ನಿಮ್ಮ ಸ್ವಾತಂತ್ರ್ಯ ಅದು. ಗೊತ್ತಿಲ್ಲ, ನಾಳೆ ನೀವು ದೊಡ್ಡ ರಾಜಮೌಳಿ ಆಗ್ಬೋದು. ನಾಳೆ ಒಂದು ಸಿನಿಮಾ ಮಾಡಿಬಿಟ್ಟು ಸರ್ ಹಿಟ್ಟಾಗ್ಬಿಟ್ಟು ನಾಳೆ ನೀವು ರಾಜಮೌಳಿ ಆಗ್ಬೋದು ಸರ್. ನಿಮ್ಮನ್ನು ಕಟ್ಟಕ್ಕೆ ನಾನು ಯಾರು? ಸೊ ಹಂಗಾಗಿ ಆ ಸ್ವಾತಂತ್ರ್ಯ ಕಿತ್ಕೊಳ್ಳೋದಕ್ಕೆ ಯಾರಿಗೂ ರೈಟ್ಸ್ ಇಲ್ಲ. ಬರಲಿ, ಒಳ್ಳೊಳ್ಳೆಯವ್ರು ಬರಲಿ. ಬಟ್ ಒಂದೇನು ಅಂತಂದರೆ ಟೀಮ್ ವರ್ಕ್ ಥರ ಕೆಲಸ ಮಾಡಿಕೊಂಡು ಆದಷ್ಟು ಒಂದು ಸ್ವಲ್ಪ ಎಫರ್ಟ್ ಹಾಕಿ ಒಳ್ಳೆ ಥರ ಟ್ರೈ ಮಾಡಿ. ಯಾಕಂತಂದರೆ ಹಿಟ್ಗೂ ಫ್ಲಾಪ್ಗೂ ತಲೆ ಕೆಡಿಸ್ಕೊಬೇಡಿ. ಕೆಲಸ ಮಾಡೋದು ನಮ್ಮ ಕೆಲಸ, ಹಿಟ್ ಮಾಡೋದು ಭಗವಂತನ ಕೆಲಸ, ಪ್ರೇಕ್ಷಕರ ಕೆಲಸ, ಅವ್ರು ಮಾಡ್ತಾರೆ. ಸರ್ ಇದರ ಜೊತೆಗೆ ಈಗ ಡೈರೆಕ್ಟ್ರೇ ಪ್ರೊಡ್ಯೂಸರ್ ಆದಾಗ, ಅಂದರೆ ಈಗ ನಾನು ನಿಮ್ಮನ್ನೇ ಕೇಳೋದಾದರೆ, ನೀವು ಡೈರೆಕ್ಟರ್ ಆಗಿದ್ರಿ, ಯಾಕೆ ಪ್ರೊಡ್ಯೂಸರ್ ಆಗೋ ಯಾಕೆ ಆ ರೀತಿ ಮನ್ಸು ಮಾಡಿದ್ರಿ? ಒಳ್ಳೆ ನಾನೇನಾದರೂ ಪ್ರೊಡ್ಯೂಸರ್ ಆಗೋ ಮನ್ಸು ಮಾಡದೆ ಹೋಗಿದ್ರೆ ನೀವು ಯಾರು ಕಬ್ಜಾನು ನೋಡ್ತಿರ್ಲಿಲ್ಲ, ನೀವು ಯಾರು ಐ ಲವ್ ಯು ನೋಡ್ತಿರ್ಲಿಲ್ಲ, ನೀವು ಯಾರು ಚಾರ್ಮಿನಾರ್ ನೋಡ್ತಿರ್ಲಿಲ್ಲ, ನೀವು ಯಾರು ಮೇ ಬಿ ಲಕ್ಷ್ಮಣ ನೋಡ್ತಿರ್ಲಿಲ್ಲ, ನಂದೆಲ್ಲ ಸಿನಿಮಾ ನೋಡ್ತಿರ್ಲಿಲ್ಲ. ಕೆಲವೊಂದು ಸತಿ ಅನಿವಾರ್ಯತೆಗಳು ನಮ್ಮನ್ನು, ನಾನು ಆಗಿದ್ದಲ್ಲ, ಅದು ಪ್ರೊಡ್ಯೂಸರು ನಾನು ಆಗಿದ್ದಲ್ಲ, ನಾನು ಇಲ್ಲಿ ಇರಬೇಕು ಅಂತ ಇತ್ತೇನೋ, ಹಾಗಾಗಿ ಅದು ಅನಿವಾರ್ಯತೆಯಾಗಿ ಪ್ರೊಡ್ಯೂಸರ್ ಆದೆ. ಅದಾದಮೇಲೆ ನಾನು ಹಿಂದೆ ತಿರುಗಿ ನೋಡಲೇ ಇಲ್ಲ. ದೇವರು ಎಲ್ಲ ಸಿನಿಮಾಗಳನ್ನು ನನ್ನ ಕೈ ಹಿಡಿದ್ರು. ನಾನು ಮಾಡಿದ್ದು ತಾಜ್ ಮಹಲ್, ಪ್ರೇಮ್ ಕಹಾನಿ, ಮೈಲಾರಿ, ಕೋಕೋ, ಬ್ರಹ್ಮ, ಇಲ್ಲಿವರೆಗೂ ಬೇರೆ ಪ್ರೊಡ್ಯೂಸರಿಗೆ ಸಿನಿಮಾ ಮಾಡಿದೆ. ಯಾವಾಗ ಚಾರ್ಮಿನಾರ್ ಮಾಡಿದ್ನೋ ನನ್ನ ಲೈಫ್ ಬದಲಾಯಿತು. ಏನಕ್ಕೆ ಅಂತಂದರೆ ನನ್ನದೇ ಸ್ವಾತಂತ್ರ್ಯ ಆಯಿತು. ನನಗೊಂದಷ್ಟು ಜನ ಸಪೋರ್ಟ್ ಮಾಡಿದ್ರು. ಸಿನಿಮಾ ಚೆನ್ನಾಗಾಯಿತು. 2 ರಾಜ್ಯ ಪ್ರಶಸ್ತಿ ಬಂತು ಇದಕ್ಕೆ, ಚಾರ್ಮಿನಾರ್ಗೆ. ಆಮೇಲೆ ಚೆನ್ನಾಗಿ ದುಡ್ಡು ಬಂತು ಅದಕ್ಕೆ. ಅದಾದಮೇಲೆ ನನ್ನ ಸಿನಿಮಾಗಳನ್ನು ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋಂಥ ಟೀಮ್ ಸಿಕ್ತು, ಸರ್ಕಲ್ ಸಿಕ್ತು. ಸೊ ಹಂಗಾಗಿ ಹಿಟ್ಟಾಗಲಿ ಫ್ಲಾಪ್ ಆಗಲಿ ತಲೆ ಕೆಡಿಸ್ಕೊಳ್ಳದೆ ನಾನು ವರ್ಷಕ್ಕೊಂದು ಸಿನಿಮಾ ಮಾಡಿಕೊಂಡು ಪ್ರೋಟೋಕಾಲ್ ಪ್ರಕಾರವಾಗಿ ಹೋಗೋದಕ್ಕೆ ಅದು ಕಾರಣ ಆಯಿತು. ಯಾವಾಗಲೂ ಒಬ್ಬ ಡೈರೆಕ್ಟ್ರಿಗೆ ಸರ್, ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಕೂಡ ತನ್ನ ಸಿನಿಮಾನ ತಾನು ಪ್ರೊಡ್ಯೂಸ್ ಮಾಡ್ಕೊಳ್ಳೋವಂತಹ ದಿನ ಬಂದರೆ, ಆ ಶಕ್ತಿ ಬಂದರೆ ಡೆಫಿನೆಟ್ಲಿ ಅವನು ತುಂಬ ವರ್ಷಗಳು ನಿಲ್ತಾನೆ. ಯಾಕಂತಂದರೆ ಇಲ್ಲಿ ಕೆಲವರು ಅಡೆತಡೆಗಳು ಆಗ್ತವೆ ಕೆಲವೊಂದು ಸತಿ, ಬೇರೆ ಪ್ರೊಡ್ಯೂಸರು ಬೇರೆ ಡೈರೆಕ್ಟ್ರು ಅಂತಂದಾಗ ಎಲ್ಲರಿಗೂ ಅಂತಲ್ಲ, ಕೆಲವೊಂದು ಸತಿ ಆಗ್ತವೆ. ಸೊ ನನಗೆ ದೇವರು 2 ಪೊಸಿಷನ್ ಕೊಟ್ಟಿರೋದು ನನ್ನ ಲಕ್ ಅಷ್ಟೇ. ಅಂದರೆ ಅದೇ ಕೆಲಸ ಡಿಸ್ಅಡ್ವಾಂಟೇಜ್ ಆಗ್ಬೋದಲ್ವ? ಈಗ ನಾನೇ ಪ್ರೊಡ್ಯೂಸರು, ಬಜೆಟನ್ನು 5 ಕೋಟಿ ಹಾಕ್ಕೊಂಡಿರ್ತೀನಿ, ಅದು 8 ಕೋಟಿ ಆದರೆ ಆಗಲಿ ಹೋಗೋಣ ಅಂತ ಹೋಗ್ಬಿಟ್ಟು ರಿಸ್ಕಿಗೆ ಬೀಳ್ತೀವ ಅಂತ. ಇಲ್ಲ, ನನಗೆ ಎಷ್ಟೋ ಸತಿ ಚಾಲೆಂಜಿಂಗ್ ಆಗಿದೆ. ಪ್ರೊಡ್ಯೂಸರ್ ಕಮ್ ಡೈರೆಕ್ಟರು ನನಗೆ ಈ ಕಡೆ ಪ್ರೊಡ್ಯೂಸರ್ ಬಂದು ನಿಂತ್ಕೋತಾನೆ, ಒಂದು ಸೀನ್ ಬರೆದ್ರೆ ಈ ಕಡೆ ಡೈರೆಕ್ಟರ್ ಬಂದಿರ್ತಾರೆ. ಫಸ್ಟು ಡೈರೆಕ್ಟರ್ ಕೆಲಸ ಮಾಡ್ಬಿಡ್ತೀನಿ. ಒಂದು ಸೀನ್ ಬಂದರೆ ತೆಗಿಯೋಕ್ಕೆ ದುಡ್ಡು ಬೇಕು. ಈಗ ಪ್ರೊಡ್ಯೂಸರ್ ಬಂದು ನಿಂತ್ಕೊಳ್ತಾನೆ. ಈಗ ನಾನು ಪ್ಯಾಲೇಸಲ್ಲಿ ತೆಗಿಬೇಕು ಅಂತ ಬರ್ಕೊಂಡಿದ್ದೀನಿ, ಇಲ್ಲ ಪ್ಯಾಲೇಸ್ ಥರ ಸೆಟ್ ಹಾಕಿ ಅಂತ ಬರೆದ್ಬಿಟ್ಟೆ. ಬರೆಯೋದಕ್ಕೆ ಏನು ಪೆನ್ನಲ್ಲಿ ಬರೆದ್ಬಿಟ್ಟೆ, ವಿಜುವಲಿ ಬರೆದ್ಬಿಟ್ಟೆ. ಈಗ ಏನು ಪ್ರೊಡ್ಯೂಸರ್ ಬಂದ, ಬ್ಯಾಂಕಲ್ಲಿ ಎಷ್ಟಿದೆ, ಪ್ಯಾಲೇಸ್ ಇಲ್ಲ ಕಣೋ, ಇಲ್ಲೇ ಪ್ಯಾಲೇಸಲ್ಲಿ ಶೂಟ್ ಮಾಡ್ಬಿಡು ಅಂದೆ. ಇಲ್ಲೇ ಪ್ಯಾಲೇಸಲ್ಲಿ ಶೂಟ್ ಮಾಡೋಕ್ಕೆ ಹೋದರೆ ಆ ಕ್ವಾಲಿಟಿ ಬರಲ್ಲ. ಸೊ ಇಲ್ಲಿ ಏನಾಗುತ್ತೆ, ಗೊಂದಲ ಆಗುತ್ತೆ. ಬೇಕಾಯ್ತು ನಿನಗೆ, ನೋಡು ಬೇಡ ಅಂತ ಪ್ರೊಡ್ಯೂಸರ್ ಹೇಳ್ತಾನೆ.
ಡೈರೆಕ್ಟ್ ಇಲ್ಲ ನೀನು ಚೆನ್ನಾಗಿ ಬೆಳಿಬೇಕು ತಾನೆ, ಚೆನ್ನಾಗಿ ಆಗಬೇಕು ತಾನೆ, ಮಾಡು ಅಂತಾನೆ. ಈ ಎರಡೂ ಗೊಂದಲಗಳು ಆಗುತ್ತೆ ಯಾವಾಗ ಈ ಎರಡೂ ಒಬ್ಬರೇ ಇದ್ದಾಗ. ಬಟ್ ಅಲ್ಟಿಮೇಟ್ ಏನಂತಂದರೆ ಡೈರೆಕ್ಟರ್ ಗೆಲ್ತಾನೆ. ಡೈರೆಕ್ಟರ್ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಇಲ್ಲ ನೀನು ಹಿಂಗೆ ಮಾಡಿದ್ರೆ ಅದು ಬರೋದು ಅಂತ. ಅದಕ್ಕೆ ನಾನೇನು ಮಾಡ್ತೀನಿ, ಎರಡೂ ಪಾತ್ರನ ಮಿಂಗಲ್ ಮಾಡೋಕ್ಕೆ ಬರೋದು. ಸ್ಕ್ರಿಪ್ಟ್ ಬರೋದಾದ್ಮೇಲೆ ಪ್ರೊಡ್ಯೂಸರ್ನ ಮನೇಲಿ ಬಿಟ್ಬಿಡ್ತೀನಿ, ಶೆಡೋ ಮಾಡ್ಬಿಡ್ತೀನಿ, ನೀನು ಪ್ರೊಡ್ಯೂಸರ್ ಎಲ್ಲ ಅಂತ. ಸೊ ಅದು ನನ್ನ ವೈಫಿಗೆ ಬಿಟ್ಬಿಟ್ಟಿದ್ದೀನಿ ಈಗ ನಾನು. ನೋಡಮ್ಮ ನಂಗೆ ಇದು ಬೇಕು ಅಂತ ಬಿಟ್ಬಿಟ್ಟು ಬರೀ ಡೈರೆಕ್ಟ್ರಾಗಿ ಅಷ್ಟೇ ಕೆಲಸ ಮಾಡ್ತೀನಿ. ಬಟ್ ಡೆಫಿನೆಟ್ಲಿ ಅನಿಸುತ್ತೆ ನಮ್ಮದೇ ದುಡ್ಡಾಗಿರೋದ್ರಿಂದ ನಮ್ಗೆ ಆ ಗೊಂದಲ ಸ್ಟಾರ್ಟ್ ಆಗುತ್ತೆ.